ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮಾಫಿ ಸಾಕ್ಷಿ ಅರ್ಜಿಗೆ ಸಲ್ಲಿಕೆಯೂ ಕೂಡ ಮೊದಲೇ ಆರೋಪಿ ಪ್ರದೋಷ್ ಪ್ಲಾನ್ ಮಾಡಿಕೊಂಡಿದ್ರಂತೆ. ದರ್ಶನ್ ಬ್ಯಾರಕ್ನಿಂದ ಪ್ರತ್ಯೇಕವಾಗಿದ್ದ ಆರೋಪಿ ಪ್ರದೋಷ್ 20 ದಿನಗಳ ಹಿಂದೆಯೇ ದರ್ಶನ್ ಬ್ಯಾರಕ್ನಿಂದ ಸಪರೇಟ್ ಆಗಿದ್ದ ಆರೋಪಿ ಪ್ರದೋಷ್ ದರ್ಶನ್ ಜೊತೆಗೆ ಮನಸ್ತಾಪ ಮಾಡಿಕೊಂಡಿದ್ರಂತೆ. ಬಳಿಕ ಪ್ರತ್ಯೇಕ ಸೆಲ್ಗೆ ಯಾವಾಗ ಶಿಫ್ಟ್ ಮಾಡುವಂತೆ ಪ್ರದೋಷ್ ಮನವಿಯನ್ನ ಮಾಡಿದ್ರು, ದರ್ಶನ್ ಅವರನ್ನ ಪ್ರದೋಷನಿಂದ ಬೇರ್ಪಡಿಸಿ ಕ್ವಾರಂಟೈನ್ನ ಬ್ಯಾರಕ್ಗೆ ಅವರನ್ನ ಸೇರ್ಪಡೆ ಮಾಡಲಾಗುತ್ತೆ. 20 ದಿನಗಳ ಹಿಂದೆಯೇ ದರ್ಶನ್ ಬ್ಯಾರಕ್ನಿಂದ ಪ್ರತ್ಯೇಕ ದರ್ಶನ್ ಜೊತೆಗೆ ಮನಸ್ತಾಪ ಮಾಡಿಕೊಂಡಿದ್ದ ಆರೋಪಿ ಪ್ರದೋಷ್ ಬಳಿಕ ಪ್ರತ್ಯೇಕ ಸೆಲ್ಗೆ ಶಿಫ್ಟ್ ಮಾಡುವಂತೆ ಪ್ರದೋಷ್ ಮನವಿ ಕೂಡ ಮಾಡಿಕೊಂಡಿದ್ದಂತೆ. ಆ ಹಿನ್ನೆಲೆಯಲ್ಲಿ ಕ್ವಾರಂಟೈನ್ ಸೆಲ್ನಲ್ಲೇ ಪ್ರತ್ಯೇಕ ಬ್ಯಾರಕ್ಗೆ ಆರೋಪಿ ಪ್ರದೋಷನನ್ನ ಶಿಫ್ಟ್ ಮಾಡಿದ್ದಾರೆ. ಶಿಫ್ಟ್ ಆದ ಬಳಿಕ ಮಾಫಿ ಸಾಕ್ಷಿಗೆ ವಕೀಲರ ಮುಖಾಂತರ ಆರೋಪಿ ಪ್ರದೋಷ್ ಸಕಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಆ ಹಿನ್ನೆಲೆ ಈಗ ಪ್ರದೋಷಿನ ಒಂದೊಂದು ಹೇಳಿಕೆ ಮೇಲೆ ದರ್ಶನ್ ಅವರ ಒಂದು ಮುಂದಿನ ಈ ಪ್ರಕರಣ ಸಾಕಷ್ಟು ತಿರುವನ್ನ ಪಡೆದುಕೊಳ್ಳುತ್ತೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ನಾವು ನೋಡ್ತಾ ಇದ್ದೀವಿ ನಾಳೆ ದರ್ಶನ್ ಅವರ ಪಾಲಿಗೆ ಒಂದು ಮಹತ್ವವಾಗಿರತಕ್ಕಂತಹ ಹಾಗೂ ಒಂದು ಅಂತಿಮವಾದಂತಹ ಒಂದು ವಿಚಾರಣೆ ಅಂತ ಹೇಳಬಹುದು. ಆರೋಪಿ ಪ್ರದೋಷ್ ಕೊಡ್ತಕ್ಕಂತಹ ಹೇಳಿಕೆ ಅವರು ಹಾಗೂ ಮಾಫಿ ಸಾಕ್ಷಿ ಒಂದು ಹೇಳಿಕೆ ಸಂಬಂಧಪಟ್ಟಂತೆ ಅವರು ಕೊಡ್ತಕ್ಕಂತಹ ಹಾಗೂ ಅವರ ಒಂದು ಸ್ಟೇಟ್ಮೆಂಟ್ ಸಾಕಷ್ಟು ಮಹತ್ವವಾಗಿರುತ್ತೆ. ಸೊ ಹಾಗೆ ನಾಳೆ ಏನೆಲ್ಲ ಪ್ರೊಸೆಸ್ ಆಗಬಹುದು, ಸದ್ಯದ ಮಟ್ಟಿಗೆ ಏನೆಲ್ಲ ಮಾಹಿತಿಯನ್ನ ಕೊಡ್ತೀರಿ ಅರವಿಂದ್? ಎಸ್ ವೀರೇಶ್, ಖಂಡಿತವಾಗ್ಲೂ ಕೂಡ ಈ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಏನಿತ್ತು, ಈ ಪ್ರಕರಣ ಬೆಳಕಿಗೆ ಬಂದಂತಹ ಹಂತದಿಂದಲೂ ಕೂಡ ಬಹಳಷ್ಟು ಟ್ವಿಸ್ಟ್ ಗಳನ್ನ ಇಲ್ಲಿ ತೆಗೆದುಕೊಂಡಿತ್ತು. ಈಗ ಪ್ರದೋಷ್ A14 ಆರೋಪಿಯಾಗಿರುವಂತಹ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಈ ಒಂದು ಮಾಫಿ ಸಾಕ್ಷಿಯ ಒಂದು ನಿರ್ಧಾರವನ್ನ ಆತ 20 ದಿನಗಳ ಹಿಂದೆಯೇ ಪರಪ್ಪನಗರದ ಸೆಲ್ ನಲ್ಲಿ ಆತ ತೆಗೆದುಕೊಂಡಿದ್ದ. ಜೊತೆಗೆ ಅವರ ಪರ ವಕೀಲರಿಗೂ ಕೂಡ ಅದನ್ನ ಮಾಹಿತಿಯನ್ನು ಹಂಚಿಕೊಂಡಿದ್ದ ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿರುವಂತಹ ಅಂಶ. ಇದರಲ್ಲಿ ಆತ ಉಲ್ಲೇಖ ಮಾಡಿರುವಂತದ್ದು, ಬ್ಯಾರಕ್ ನಲ್ಲಿ ನನಗೆ ಮಾನಸಿಕವಾಗಿ ತುಂಬಾ ತೊಂದರೆ ಆಗ್ತಾ ಇದೆ, ಜೊತೆಗೆ ನಾನು ನನ್ನ ತಪ್ಪುಗಳನ್ನ ಒಪ್ಕೊಳ್ತೀನಿ ಅಂತ ಆತ ಅವರ ವಕೀಲರಿಗೆ ತಿಳಿಸಿರುವಂತದ್ದು. ಆ ಬಳಿಕ ಮಾಫಿ ಸಾಕ್ಷಿಯ ಒಂದು ಅರ್ಜಿಯನ್ನ ಆತ ಹಾಕ್ತಾನೆ. ಇದೆಲ್ಲವೂ ಕೂಡ ನಾಳೆಯ ವಿಚಾರಣೆಯಲ್ಲಿ ಒಂದು ಬಿಗ್ ಡೇನೆ ಅಂತ ಹೇಳ್ಬೋದು. ದರ್ಶನ್ ಅವರಿಗೆ ತುಂಬಾ ಮುಖ್ಯವಾದಂತಹ ದಿನ, ಜೊತೆಗೆ ಪ್ರದೋಷ್ಗೂ ಕೂಡ ತುಂಬಾ ಮುಖ್ಯವಾಗಿರುವಂತಹ ದಿನ. ಇಲ್ಲಿ ಮಾಫಿ ಸಾಕ್ಷಿಯಲ್ಲಿ ಆತ ಈ ಘಟನೆ ಏನಾಗುತ್ತೆ, ಘಟನೆ ನಡೆದ ಬಳಿಕ ಆ ಒಂದು ಕೊಲೆಯ ಒಂದು ತನಿಖಾಧಿಕಾರಿ ಆ ಒಂದು ಚಾರ್ಜ್ ಶೀಟ್ ನ ಸಲ್ಲಿಕೆ ಮಾಡಿದಂತಹ ಸಮಯದಲ್ಲಿ ಪ್ರದೋಷ್ನ ಎಲ್ಲಾ ರೀತಿಯಾದಂತಹ ಒಂದು ಕೃತ್ಯದ ಡೀಟೇಲ್ಸ್ ನ ಅಲ್ಲಿ ಉಲ್ಲೇಖ ಮಾಡಿರ್ತಾರೆ, ಎಲ್ಲಾ ಆರೋಪಿಗಳದ್ದು ಕೂಡ ಮಾಡಿರ್ತಾರೆ. ಅದರಲ್ಲಿ ಪ್ರದೋಷ್ ಈಗ ಹೇಳ್ತಾ ಇರುವಂತದ್ದು, ತನಿಖಾಧಿಕಾರಿ ಉಲ್ಲೇಖ ಮಾಡಿರುವಂತಹ ಅಂಶ ಏನಿದೆ ಅದೆಲ್ಲವೂ ಕೂಡ ಸತ್ಯ, ನಾನು ಈ ರೀತಿಯಾಗಿ ಅಂಶಗಳನ್ನ ಮಾಡಿದೀನಿ ಅನ್ನುವಂಥದ್ದನ್ನ ಆತ ಒಪ್ಕೊಂಡಿರುವಂತದ್ದು. ಅದರ ಜೊತೆಗೆ ದರ್ಶನ್ ಅವರು ಒಂದು ಬ್ಲಾಕ್ ಮೇಲ್ ಮಾಡಿದ್ರು, ಅಂದ್ರೆ ನೀನೇನಾದ್ರೂ ಇದರಲ್ಲಿ ನನಗೆ ಸಹಾಯ ಮಾಡಿಲ್ಲ ಅಂದಿದ್ದೆ ಆದಲ್ಲಿ ನಾನು ಗನ್ ತೆಗೆದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅನ್ನುವಂತಹ ಸ್ಫೋಟಕವಾದಂತಹ ಅಂಶವನ್ನ ಈಗ ಪ್ರದೋಷ್ ಹೇಳ್ತಾ ಇರುವಂತದ್ದು. ಈ ಒಂದು ರೀಸನ್ ಈ ಒಂದು ಕಾರಣವನ್ನ ಅವರು ಅಂದ್ರೆ ದರ್ಶನ್ ಅವರು ಈ ಹಿಂದೆ ಪ್ರದೋಷ್ಗೆ ಅಂದ್ರೆ ಆ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಹೇಳಿದ್ರು, ಹಾಗಾಗಿ ನಾನು ಅವರಿಗೆ ಸಹಾಯ ಮಾಡಿದೆ. ಗಿರಿನಗರದ ಮನೆಯಿಂದ ನಾನು ಆ ಒಂದು ಸ್ಪಾಟ್ಗೆ ಹೋಗಿದ್ದೆ, ಪಬ್ ನಲ್ಲಿ ಅವ್ರ ಜೊತೆಗೆ ಸೇರ್ಕೊಂಡ ಬಳಿಕ ಆ ಒಂದು ಶೆಡ್ ನಲ್ಲಿ ಕೃತ್ಯ ನಡೀತು, ಅಲ್ಲಿ ನಾನು ಪ್ರತ್ಯಕ್ಷವಾಗಿ ಇದ್ದೆ ಅನ್ನುವಂಥದ್ದು ಇಲ್ಲಿ ಆತ ಉಲ್ಲೇಖ ಮಾಡಿರುವಂತಹ ಅಂಶ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಇಲ್ಲಿ ಕೋರ್ಟ್ ನಲ್ಲಿ ಬಹಳ ಪ್ರಮುಖವಾಗಿ ಅವರು ಗಮನಿಸುವಂತಹ ಅಂಶಗಳು ಸಾಂದರ್ಭಿಕ ಸಾಕ್ಷಿ, ಅಂದ್ರೆ ತನಿಖಾಧಿಕಾರಿಗಳು ಕೊಟ್ಟಿರುವಂತಹ ಸಾಕ್ಷಿಗೂ ಜೊತೆಗೆ ಈಗ ಈ ಪ್ರತ್ಯಕ್ಷ ಸಾಕ್ಷಿ ಅಂತ ನಾವೇನ್ ಹೇಳ್ತೀವಿ, ಆ ಒಂದು ಪ್ರತ್ಯಕ್ಷ ಸಾಕ್ಷಿ ಈಗ ಬಹಳ ಪ್ರಮುಖವಾಗಿ ಅಲ್ಲಿ ನೇರವಾಗಿ ಕಾಣಸಿಗ್ತಾ ಇರುವಂತದ್ದು. ಪ್ರದೋಷ್ ಅದೆಲ್ಲವೂ ಕೂಡ ಸತ್ಯ, ನನ್ನ ಪಾಲುಗಳು ಅಂದ್ರೆ ಈ ಕೃತ್ಯ ಏನ್ ನಡೆದಿದೆ ಇದರಲ್ಲಿ ಇದೆಲ್ಲವೂ ಕೂಡ ನನ್ನ ಕೆಲಸ ಆಗಿತ್ತು, ಇದರಲ್ಲಿ ಇದನ್ನ ದರ್ಶನ್ ಅವರು ಹೇಳಿದ್ರು ಅನ್ನುವಂಥದ್ದು ಆತ ಅಲ್ಲಿ ಉಲ್ಲೇಖ ಮಾಡ್ತಿರುವಂತಹ ಅಂಶ. ಜೊತೆಗೆ ಉಳಿದಂತಹ ಆರೋಪಿಗಳು ಅಂದ್ರೆ ಈಗ ಏನು ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಜೊತೆಗೆ ಇನ್ನೋರ್ವ ಆರೋಪಿಯಾಗಿರುವಂತಹ ವಿನಯ್ ಏನಿದ್ದಾನೆ ಆತ ಕೂಡ ಮಾಫಿ ಸಾಕ್ಷಿ ಹೇಳ್ತಾ ಇರುವಂತದ್ದು. ಇದನ್ನ ಪ್ರಶ್ನೆ ಮಾಡೋದಕ್ಕೆ ಉಳಿದಂತಹ ಆರೋಪಿಗಳು ಅಂದ್ರೆ ದರ್ಶನ್ ಆಗಿರ್ಬೋದು, ಪವಿತ್ರ ಆಗಿರ್ಬೋದು, ಇತರೆ ಆರೋಪಿಗಳು ಏನಿದ್ದಾರೆ ಅವರೆಲ್ಲರಿಗೂ ಅವಕಾಶ ಇದೆಯಾ ಅನ್ನುವಂಥದ್ದನ್ನ ವಿಚಾರಣೆಯನ್ನ ನಾಳೆ ಕೈಗೊಳ್ತಾರೆ. ಅದಾದ ಬಳಿಕ ಈ ಮಾಫಿ ಸಾಕ್ಷಿ ಹೇಳ್ತಾ ಇರುವಂತಹ ಅಂಶಗಳು ಜೊತೆಗೆ ತನಿಖಾಧಿಕಾರಿ ಉಲ್ಲೇಖ ಮಾಡಿರುವಂತಹ ಒಂದು ಸಾಕ್ಷಿ, ಸಾಂದರ್ಭಿಕ ಸಾಕ್ಷಿ ಅಂತ ಏನ್ ಹೇಳಲಾಗುತ್ತೆ, ಆ ಸಾಕ್ಷಿಗಳು ಎರಡಕ್ಕೂ ಹೋಲಿಕೆ ಆಗುತ್ತೆ ಅಥವಾ ಬೇರೆ ಒಬ್ಬರನ್ನ ಸಿಕ್ಕಾಕ್ಸೋದಕ್ಕಾಗಿ ಇಲ್ಲಿ ಪ್ರದೋಷ್ ಈ ಒಂದು ನೆಪವನ್ನ ಒಡ್ಡಿದ್ನ, ಜೊತೆಗೆ ತಾನು ಹೊರಗಡೆ ಬರುವಂತಹ ಒಂದು ಸ್ವಾರ್ಥಕ್ಕಾಗಿ ಈ ರೀತಿ ಏನಾದ್ರೂ ಮಾಡಿದ್ನ ಅನ್ನುವಂಥದ್ದು ಕೂಡ ಇಲ್ಲಿ ಕೋರ್ಟ್ ಗಮನ ಹರಿಸುತ್ತೆ. ಅದಾದ ಬಳಿಕ ಈ ಒಂದು ಸಾಕ್ಷಿ ಏನಿದೆ ಮಾಫಿ ಸಾಕ್ಷಿಯ ಬಗೆಗಿನ ವಿಚಾರಣೆ ನಡೆಯುತ್ತೆ. ವಿಚಾರಣೆಯಲ್ಲಿ ಆತ ಈಗ ಮತ್ತೊಂದು ಸ್ಫೋಟಕಾಂಶ ಹೇಳ್ತಾ ಇರುವಂತದ್ದು,
ದರ್ಶನ್ ಅವರು ಗನ್ ತೆಗೆದುಕೊಂಡು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿದ್ರು. ಹಾಗಾಗಿ ಬಾಸ್ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಹಾಗಾಗಿ ನಾನು ಈ ರೀತಿಯಾದಂತ ಅಂದ್ರೆ ಆ ಒಂದು ಕೊಲೆಗೆ ಬೇರೊಬ್ಬರನ್ನ ಸರೆಂಡರ್ ಆಗೋದಕ್ಕೆ ದುಡ್ಡಿನ ವ್ಯವಸ್ಥೆಯನ್ನ ಮಾಡೋಣ ಅನ್ನುವಂಥದ್ದು, ಜೊತೆಗೆ ಪೊಲೀಸ್ ಇಲಾಖೆ ಓರ್ವ ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡೆದುಕೊಂಡು ಅಂದ್ರೆ ಸರೆಂಡರ್ ಆಗುವ ರೀತಿಯಲ್ಲಿ, ಜೊತೆಗೆ ದುಡ್ಡಿನ ಸಹಾಯವನ್ನ ದರ್ಶನ್ನಿಂದ ಪಡೆದುಕೊಂಡು ಬೇರೆ ಆರೋಪಿಗಳನ್ನ ಅಲ್ಲಿ ಸರೆಂಡರ್ ಆಗೋದಕ್ಕೆ ಹೇಳುವಂಥದ್ದು. ಈ ಎಲ್ಲ ಅಂದ್ರೆ ಕೊಲೆಯ ಒಂದು ಆರೋಪಿಗಳನ್ನ, ನಿಜವಾದ ಆರೋಪಿಗಳನ್ನ ಮುಚ್ಚಿ ಹಾಕುವಂತಹ ಕೆಲಸದಲ್ಲಿ ಪ್ರದೋಷ್ ಇದ್ದ ಅನ್ನುವಂಥದ್ದು ತನಿಖಾಧಿಕಾರಿಗಳು ಈ ಹಿಂದೆ ಅದನ್ನ ಮೆನ್ಷನ್ ಮಾಡಿದ್ರು. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾದಂತಹ ಅಂಶ ಈ ಹಿಂದೆ ಕೋರ್ಟ್ಗೂ ಕೂಡ ಗೊತ್ತಿತ್ತು. ಇದೆಲ್ಲವೂ ಗೊತ್ತಿರುವಂತಹ ಅಂಶ ಏನಿತ್ತು ಅದೆಲ್ಲವನ್ನೂ ಕೂಡ ನಾನು ಮಾಡಿದ್ದೇನೆ ಅಂತಾನೆ ಈಗ ಪ್ರದೋಷ್ ಲಿಖಿತ ರೂಪದಲ್ಲಿ ಮಾಫಿ ಸಾಕ್ಷಿಯಾಗಿ ಕೋರ್ಟ್ ಮುಂದೆ ಬಂದು ನಿಂತಿರುವುದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ದರ್ಶನ್ ಅವರ ಒಂದು ಕೃತ್ಯಗಳು, ಉಳಿದಂತಹ ಆರೋಪಿಗಳ ಕೃತ್ಯ ಏನೆಲ್ಲ ಇತ್ತು ಆ ಬಗೆಗೆ ಈತ ಏನ ಅಂತ ಹೇಳ್ತಾನೆ, ಜೊತೆಗೆ ಈ ಒಂದು ಕೊಲೆಗೆ ಮುಖ್ಯ ಕಾರಣ ಏನು, ಇದೆಲ್ಲವೂ ಕೂಡ ನಾಳೆಯ ಒಂದು ವಿಚಾರಣೆಯಲ್ಲಿ ತುಂಬಾ ಮಹತ್ವವನ್ನು ಪಡೆದುಕೊಂಡಿದೆ. ಒಟ್ಟಾರೆಯಾಗಿ ದರ್ಶನ್ ಅವರಿಗೆ ನಾಳೆ ಬಿಗ್ ಡೇ. ವೀರೇಶ್, ಥ್ಯಾಂಕ್ ಯು ಅರವಿಂದ್ ತಮ್ಮೆಲ್ಲ ಮಾಹಿತಿಗಾಗಿ.